Hi. Hi. How are you? I'm fine. He's my brother, Chandrakant. Hello. ಹಲೋ ಸರ್. ರೇಖಾ ರಾತ್ರಿ ಎಲ್ಲ ನಿಮ್ ಬಗ್ಗೆನೇ ಮಾತಾಡ್ತಿದ್ಲು ಸರ್. Is it ರೇಖಾ? ನೀವೇನ್ ಮಾಡ್ತಾ ಇದ್ದೀರಾ? ನಾನು ಚಿಕ್ಕದಾಗ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಇಟ್ಕೊಂಡಿದ್ದೀನಿ ಸರ್. ಯು ಮೀನ್ ಕನ್ಸ್ಟ್ರಕ್ಷನ್ಸ್? ಏರ್ಪೋರ್ಟ್ ರೋಡಲ್ಲಿ ನಂದೊಂದು 40 acres ಲ್ಯಾಂಡ್ ಇದೆ. ಅಲ್ಲೊಂದು ಫಾರ್ಮ್ ಹೌಸ್ ಕಟ್ಕೊಡಕ್ಕಾಗತ್ತಾ ನಿಮ್ಗೆ? ಏರ್ಪೋರ್ಟ್ ರೋಡಲ್ಲಿ ನಾನಾ? Of course, ಖಂಡಿತ ಕಟ್ಕೊಡ್ತಾರೆ. ರೇಖಾ ಟೇಸ್ಟ್ ಪ್ರಕಾರನೇ ಕಟ್ಕೊಡಿ, ಓಕೆ? ಸರ್, ಇನ್ನೊಂದು ವಿಷಯ, ನಿಮ್ಮಿಂದ ಒಂದು ಚಿಕ್ಕ ಹೆಲ್ಪ್ ಆಗ್ಬೇಕಿತ್ತು. ಎಸ್, ಟೆಲ್ ಮೀ. ಫ್ಲೈಓವರ್ ಕಟ್ಟೋದಕ್ಕೆ ಗೌರ್ಮೆಂಟ್ ನಲ್ಲಿ ಒಂದು ಚಿಕ್ಕ ಟೆಂಡರ್ ಹಾಕಿದ್ದೀನಿ. ನೀವು ದೊಡ್ಡ ಮನ್ಸು ಮಾಡಿ ಸ್ವಲ್ಪ ಹೇಳಿದ್ರೆ. ಯಾರು ಮಿನಿಸ್ಟ್ರು? ಗೋವಿಂದಯ್ಯ ಅಂತ ಸರ್. ಗೋವಿಂದಯ್ಯ? ಅವ್ರು ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಅವ್ರು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ. ಅವ್ರು ತುಂಬಾ ಸ್ಟ್ರಿಕ್ಟು ಸರ್, ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಕನ್ನಡ ಮಾಲ್ ಅವ್ರ ಮೂಲಕ ನಾನೇ ಸ್ಯಾಂಕ್ಷನ್ ಮಾಡ್ಕೊಂಡಿದ್ದು. ಮೂವ್ ಮಾಡೋ ಥರ ಮಾಡ್ರೆ ಎಲ್ಲ ಆಗುತ್ತೆ. ಎಕ್ಸ್ಕ್ಯೂಸ್ ಮೀ. Don't worry, bro. ಹಲೋ. ನಮಸ್ಕಾರ ಸರ್, ನಾನು ವಿಜಯ್ ಮಿಠಾಲ್. ನೆನ್ನೆ ತಾನೇ ಲಂಡನ್ನಿಂದ ಬಂದೆ. ಏನಿಲ್ಲ, ಒಂದು ಸ್ಮಾಲ್ ಟೆಂಡರ್ ಬಗ್ಗೆ ಮಾತಾಡಬೇಕಾಗಿತ್ತು. ಮುಗಿಸ್ಬೋಣ. ವಾಟ್? 25 lakhs. ಓಕೆ ಸರ್, 25 lakhs ಹೇಳ್ತೀರಾ ನಾನು ಹೇಳಿದ್ದಕ್ಕೆ? ಓಕೆ ಸರ್, ಪ್ಲೀಸ್. ಓಕೆ ಸರ್, ನಾಳೆ ಬಂದ್ಬಿಡ್ತೀನಿ. ನಾಳೆ ಮುಗಿಸ್ಬೋಣ. ಓಕೆ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್. ಇಟ್ಸ್ ಆಲ್ ರೈಟ್. ನಾನು ಇಷ್ಟು ಈಸಿಯಾಗಿ ಕೆಲಸ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಇನ್ನೊಂದು ವಿಷಯ, ವ್ಯಾಲಿಡ್. ರೇಖಾಗೆ ಲಂಡನ್ ಲೈಫ್ ಅಂದ್ರೆ ತುಂಬಾ ಆಸೆ. ಇಸ್ ಇಟ್ ರೇಖಾ? Yeah. Then why don't you join my London company? ಅವಳಿಗೆ ನಿಮ್ ಫ್ಯಾಮಿಲಿಲಿ ಜಾಯ್ನ್ ಆಗ್ಬೇಕು ಅಂತ ಆಸೆ ಸರ್. Yeah. What a surprise. Actually, ನಾನೇ ನಿನ್ನ ಹತ್ರ ಪ್ರಪೋಸ್ ಮಾಡಬೇಕು ಅಂತಿದ್ದೆ. ಐ ಆಮ್ ರಿಯಲಿ ಹ್ಯಾಪಿ. ಬಟ್ ದೇರ್ ಇಸ್ ಎ ಸ್ಮಾಲ್ ಪ್ರಾಬ್ಲಮ್. ಏನು? ಲಂಡನ್ನಲ್ಲಿ ಅದ್ಯಾರೋ ಪ್ಯಾರಿಸ್ ಹಿಲ್ಟನ್ ಫಾರ್ ರಿಲೇಟಿವ್ ಅಂತೆ, ವೈಟ್ ಗರ್ಲ್. ಮಮ್ಮಿ ಡ್ಯಾಡಿ ನನಗೆ ಅವಳೇ ಕೊಟ್ಟು ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಐ ಕಾಂಟ್ ಸೇ ನೋ. ವಾಟ್ ಟು ಡೂ? ನೀವ್ ಮದ್ವೆ ಮಾಡ್ಕೊಂಡು ಕರ್ಕೊಂಡು ಹೋದ್ರೆ ಏನು ಮಾಡಕ್ಕಾಗಲ್ಲ. ಆಸಮ್ ಐಡಿಯಾ ರೇಖಾ. ಬಟ್ ನಾನಿಲ್ಲಿ 2 ದಿನ ಇರ್ತೀನಿ. ಅಷ್ಟರಲ್ಲೇ ಮ್ಯಾರೇಜ್. ಅದಕ್ಕೇನಂತೆ, ನಮ್ಮನೇಲೆ ಒಂದು ಸಿಂಪಲ್ ಆಗಿ ಮ್ಯಾರೇಜ್ ಇಟ್ಕೊಳ್ಳೋಣ. ಆಮೇಲೆ ಬೇಕಾದ್ರೆ ಲಂಡನ್ ಅಲ್ಲಿ ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಇಟ್ಕೊಳ್ಳೋಣ. ಎಸ್ ಅನ್ನಿ ಸರ್. ನನಗೆ ನಿಮ್ ಕಂಡ್ರೆ ತುಂಬಾ ಇಷ್ಟ. ಪ್ಲೀಸ್. ಐ ಲವ್ ಯು ರೇಖಾ. ಐ ಲವ್ ಯು ಟು. ಮಿನಿಸ್ಟ್ರ್ ಮನೆಗೆ ಯಾವಾಗ ಹೋಗೋಣ ಸರ್? ನೀವು ಯಾವಾಗ ಬ್ರೀಫ್ ಕೇಸ್ ತರ್ತಿರೋ ಅವಾಗ. ಓಕೆ. ಹಾಯ್. ಹಲೋ ಸರ್. ಹಾಯ್ ಹನಿ. ಹಾಯ್. ಬ್ರಿಟಿಷ್ ರಾಣಿ ತಲೆ ಮೇಲೆ ಹೊಳೆಯೋ ಕೊಹಿನೂರ್ ಡೈಮಂಡ್ ತರ ಪಳಪಳ ಅಂತ ಹೊಳಿತಾ ಇದ್ಯಾ? ಥ್ಯಾಂಕ್ ಯು. ಗುಡ್. ಆಮೇಲೆ ಲುಕಿಂಗ್ ಡಾಲ್ ನೆಕ್ಸ್ಟ್ ಯು. ನೀವು ಜಮ್ ಅಂತಿದ್ದೀರಾ. ಜಮ್ ಅಂತ ಇದೀನಾ? ಥ್ಯಾಂಕ್ ಯು. ಸರ್, ಕ್ಯಾಶ್ ರೆಡಿ. ನೋ ಫೈಲ್ ಅಂತ ಹೇಳ್ಬೇಕು. ಓಕೆ. ಕಮಲ. ನಮಸ್ಕಾರ ಸರ್. ನಮಸ್ಕಾರ. ಕೂತ್ಕೊಳ್ಳಿ. ಸರ್, ನಾನು ಹೇಳಿದ್ನಲ್ಲ ಸರ್, ಇವರೇ ಚಂದ್ರಕಾಂತ್ ಅಂತ. ತಾವು ಹೇಳಿದ್ದೆಲ್ಲ ತಂದಿದ್ದಾರೆ. ಫೈಲ್ ಕೊಡಿ. ಬ್ರೀಫ್ ಕೇಸ್ ಯಾಕೆ? ಹಾಗೆ ಕೊಡ್ಬೋದಿತ್ತಲ್ಲ. ಸರ್, ತುಂಬಾ ಇಂಪಾರ್ಟೆಂಟ್ ವಿಷಯ ಅಲ್ಲ ಸರ್, ಅದಕ್ಕೆ ಬ್ರೀಫ್ ಕೇಸ್ ತಂದಿದ್ದಾರೆ. ಇಡಿ. ತಾವೆಲ್ಲ ಸರಿ ಇದೆಯೋ ಇಲ್ಲೋ ಅಂತ ನೋಡ್ಬಿಟ್ಟು ಕೂತ್ಕೊಳ್ಳಿ. ತಾವೆಲ್ಲ ಸರಿ ಇದೆಯೋ ಇಲ್ಲೋ ಅಂತ ನೋಡ್ಬಿಟ್ಟು. ಮಿಸ್ಟರ್ ಚಂದ್ರಕಾಂತ್, ನಿಮ್ಮ ಯೋಜನೆಗಳ ಬಗ್ಗೆ ಎಲ್ಲ ಇವರು ನನಗೆ ವಿವರವಾಗಿ ತಿಳಿಸಿದ್ದಾರೆ. ನೀವು ಕೊಡ್ಬೇಕಾದ್ದನ್ನೆಲ್ಲ ಕೊಟ್ಟಿದ್ದೀರಿ. ನಾನು ಮಾಡ್ಬೇಕಾದ್ದನ್ನೆಲ್ಲ ಆದಷ್ಟು ಬೇಗ ಮಾಡ್ತೇನೆ. ಥ್ಯಾಂಕ್ ಯು ಸರ್. ಸರ್, ತಮಗೆ ತುಂಬಾ ಜನ ಕಾಯ್ತಿದ್ದಾರೆ. ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ. ನಾವೇ ನೋಡ್ತೀವಿ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಓಕೆ. ನಮಸ್ತೆ ಸರ್. ನೋಡಿ ಇವರೇ. ಬನ್ನಿ. ನೆಕ್ಸ್ಟ್ ಯಾರು? ವಿಜಯ್, ನಿಮ್ ಕೈಲಿ ಆಗುತ್ತೋ ಇಲ್ವೋ ಅಂತ ನಮ್ಮ ಅಣ್ಣಂಗ್ ತುಂಬಾ ಡೌಟ್ ಇತ್ತು. ಈಗೇನ್ ಹೇಳ್ತೀಯಾ? ವಿಜಯ್ ಅವರೇ, ನಿಮ್ಮನ್ನ ಲೇಟ್ ಆಗಿ ಮೀಟ್ ಮಾಡಿದೆ ಅಂತ ನನಗೆ ತುಂಬಾ ಫೀಲ್ ಆಗ್ತಾ ಇದೆ. ಇಷ್ಟಕ್ಕೆಲ್ಲ ಫೀಲ್ ಮಾಡ್ರೆ ಹಾಗೆ ಇನ್ನು ತುಂಬಾ ಮಾಡೋದಿದೆಯಲ್ಲ. ಅಂದ್ರೆ ಇನ್ನು ನಿಮ್ಗೆ ತುಂಬಾ ಪ್ರಾಜೆಕ್ಟ್ಸ್ ಎಲ್ಲ ಓಕೆ ಮಾಡ್ಕೊಡ್ಬೇಕಲ್ಲ ಅಂದೆ. ಲೆಟ್ಸ್ ಸೆಲೆಬ್ರೇಟ್. ಯಾವ್ದಾದ್ರು ಹೋಟ್ಲಿಗೆ ಹೋಗೋಣವಾ? ಓ, ಐ ಆಮ್ ಸಾರಿ. ಅದು ವಿಜಯ್ ಮಲ್ಯ ಈಗ ತಾನೇ ಫೋನ್ ಮಾಡಿದ್ರು. ಅವರು ಜರ್ಮನಿಯಿಂದ ಒಂದು ಫ್ಲೈಟ್ ಪರ್ಚೇಸ್ ಮಾಡ್ಬೇಕಂತೆ. ಅದಕ್ಕೆ ನಾನು ಹೋದ್ರೇನೆ ಆಗೋದು. ಯು ಗೈಸ್ ಕ್ಯಾರಿ ಆನ್. ಹೇ, ನಾಳೆನೇ ನಮ್ಮ ಮದ್ವೆ, ಮರ್ತ್ಬಿಡ್ಬೇಡಿ. ಡೋಂಟ್ ಬಿ ಸಿಲಿ ರೇಖಾ. ಡ್ಯಾಡಿ ಗೊತ್ತಿದ್ದಂಗೆ ಫಸ್ಟ್ ಟೈಮ್ ತಪ್ಪು ಮಾಡ್ತಾ ಇದ್ದೀನಿ. ಲಂಡನ್ಗೆ ಬಂದ್ಮೇಲೆ ನೀನೇ ಅವ್ರಿಗೆ ಕನ್ವಿನ್ಸ್ ಮಾಡ್ಬೇಕು. ಓಕೆ? ಓಕೆ, ಬಾಯ್. ಸಿ ಯು. ಬಾಯ್. ಏನಪ್ಪ, ನಿನ್ ತಂಗಿಗೆ ಬರೀ ಡೈಮಂಡ್ ಜ್ಯುವೆಲ್ಸ್ ಹಾಕ್ಬಿಟ್ಟಿದ್ಯಾ? ಲೇ, ಈಗ ನನಗೆ ಸಿಗ್ತಾರ ಭಾವ ಸಾಮಾನ್ಯ ಅಲ್ಲ ಕಣ. ಲಂಡನ್ ಗಂಡು. ಈಗ ಅವನಿಂದ ನನಗೆ ಸಿಗ್ತಾ ಇರೋ ಕಾಂಟ್ರಾಕ್ಟ್ ನಲ್ಲಿ 10 ಕೋಟಿ ಸಂಪಾದನೆ ಮಾಡ್ತೀನಿ. ಅದೇ ಖುಷಿನಲ್ಲಿ ನನ್ನ ತಂಗಿಗೆ 40 ಲಕ್ಷ ಒಡವೆ ಹಾಕಿದ್ದೀನಿ. ಮದುವೆ ಗಂಡನ್ ಕರೀರಿ. Fooling you, no. Schooling you, yes. Here we go, damn.
reverse the tempo. Where my hoes at? Here we go, boom, up to your door. Come on. ಹಾಯ್ ಮಾಂಗಲ್ಯೇ ಶಿವೆ ಸರ್ವರ್ಥ ಸಾಧಕೆ ಶರಣ್ಯೇ Still, please. Hey, no photograph. ಯಾಕೆ? ಹಾ ಅದು ಓಲ್ಡ್ ಮಾಡೆಲ್ ಮೇಡ್ ಇನ್ ಪಾಕಿಸ್ತಾನ್. ಇದು ಲೇಟೆಸ್ಟ್ ಡಿಜಿಟಲ್ ಕ್ಯಾಮ್ರಾ 3D ಇಮೇಜ್ ಬರುತ್ತೆ. ತಗೋ ಇದ್ರಲ್ಲಿ ತೆಗಿ. ಲಂಡನ್ಗೆ ಹೋದ್ಮೇಲೆ ಪ್ರಿಂಟ್ ಆಗಿ ಕಳಿಸ್ತೀನಿ. ಆ ವಿಜಯ್ ಅಣ್ಣ ಅಣ್ಣ ಏನ್ ರೇಖಾ, ವಿಜಯ್ ಇಲ್ಲಿ ಏನಮ್ಮ ಹೇಳ್ತಾ ಇದ್ಯಾ? ವಿಜಯ್ ನಿನ್ ಜೊತೆ ಇಲ್ವಾ? ಇಲ್ಲ ಅಣ್ಣ. ಏನಮ್ಮ ಹೇಳ್ತಿದ್ಯಾ? ರೂಮಲ್ಲಿ ಬೀರು ಬೇರೆ ಓಪನ್ ಆಗಿದೆ. ದುಡ್ಡು ಒಡವೆ ಏನಾದ್ರು ತಗೊಂಡ್ಯಾ? ಇಲ್ಲ ಅಣ್ಣ. ರಾತ್ರಿ ಅದೇನೋ ಪೆಗ್ ವಿಸ್ಕಿ ಕೊಟ್ಟಮ್ಮ. ಅದನ್ನ ಕುಡ್ದಾದ್ಮೇಲೆ ನನ್ಗೇನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲಮ್ಮ. ನನಗೂ ರಾತ್ರಿ ಬಲವಂತವಾಗಿ ಹಾಲು ಕುಡಿಸಿದ್ರು. ಅದಾದ್ಮೇಲೆ ಏನಾಯ್ತು ಗೊತ್ತಾಗ್ಲಿಲ್ಲ ಅಣ್ಣ. ನಾವು ಮೋಸ ಹೋಗ್ಬಿಟ್ವಮ್ಮ, ಮೋಸ ಹೋಗ್ಬಿಟ್ವಿ. ಏನ್ ಹೇಳ್ತಿದ್ದೀರಿ ನೀವು? ನೀವು ಕೊಟ್ಟ ಬ್ರೀಫ್ ಕೇಸಲ್ಲಿ 25 ಲಕ್ಷ ರೂಪಾಯಿ ಇತ್ತು ಅಂತ ಹೇಳ್ತಿದ್ದೀರಾ. ಇಡೀ ಭಾರತದ ಲಂಚ ತೆಗೆದುಕೊಳ್ದಿರೋ ಮಿನಿಸ್ಟರ್ ನಾನು ಒಬ್ಬನೇ ಅಂತ ರೆಪ್ಯುಟೇಷನ್ ಇದೆ, ಗೊತ್ತಾ ನಿಮಗೆ? ಅಲ್ರಿ, ನೀವು ಕೊಟ್ಟ ಬ್ರೀಫ್ ಕೇಸ್ ನಲ್ಲಿ ಡಾಕ್ಯುಮೆಂಟ್ಸ್ ಇದೆ ಅಂದ್ರಿ, ಫೈಲ್ಗಳಿದೆ ಅಂದ್ರಿ. ಅದು ಸರ್, ಆವತ್ತು ಇದಕ್ಕೆಲ್ಲ ಯಾಕೆ ಬ್ರೀಫ್ ಕೇಸು ಅಂತ ಸಾಹೇಬ್ರು ಕೇಳಿದ್ದು ನೆನ್ಪಿದ್ಯಾ? ಆ ಬ್ರೀಫ್ ಕೇಸ್ನ ಸಾಹೇಬ್ರು ಇನ್ನೂ ತೆಗೆದೇ ನೋಡಿಲ್ಲ. ಸರಿ, ಆ ಬ್ರೀಫ್ ಕೇಸ್ನಾದ್ರೂ ಕೊಟ್ಬಿಡಿ ಸರ್. ಆ ಬ್ರೀಫ್ ಕೇಸ್ ತಗೊಂಡ್ ಬನ್ರಿ. ಸರ್, ಇದು ನೀವು ತಂದು ಕೊಟ್ಟ ಬ್ರೀಫ್ ಕೇಸ್ ಅಲ್ಲ. ನೀವು ಕೊಟ್ಟಂತ ಬ್ರೀಫ್ ಕೇಸ್ ಥರದ್ದೇ ಅವ್ನು ತಂದು ಕೊಟ್ಟದ್ದು. ಏನ್ ಹೇಳ್ತಿದ್ದೀರಿ ಸರ್? ನೀವು ಬಂದು ಹೋದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅವ್ನು ಮತ್ತೆ ಬಂದು ನಾನು ನೋಡ್ದ. ಎಕ್ಸ್ಕ್ಯೂಸ್ ಮಿ ಸರ್, ನಿಮಗ್ ಕೊಟ್ಟಿದ್ದು ಆಂಧ್ರ ಪೆಟ್ಟಿಗೆ, ಇದು ಕರ್ನಾಟಕ ಪೆಟ್ಟಿಗೆ ಸರ್. ಸ್ವಲ್ಪ ಪೆಟ್ಟಿಗೆ ವಯಸ್ಸಲ್ಲಿ ಕನ್ಫ್ಯೂಷನ್ ಆಗೋಯ್ತು, ಅದಕ್ಕೆ ಇದನ್ನ ಕೊಟ್ಟು ಅದನ್ನ ತಗೊಂಡೋಣ ಅಂತ ಬಂದಿದ್ದೀನಿ ಸರ್. ಓಕೆ, ಕೊಡ್ರಿ. ಥ್ಯಾಂಕ್ ಯು ಥ್ಯಾಂಕ್ ಯು Okay. ಸರ್, ಬರ್ತೀನಿ. ಏನ್ ಸರ್, ನೀವೇ ಇಂತ ಮೋಸ ಹೋಗಿದ್ದೀರಲ್ಲ? ಮೋಸ ಹೋಗಿದ್ ನಾನಲ್ಲ, ನೀವು. ಬನ್ರಿ ಇಲ್ಲಿ, ಆ ಬ್ರೀಫ್ ಕೇಸ್ ತೆಗಿರಿ. ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಯ್ತು. ದಿಸ್ ಮ್ಯಾನ್, ಈ ಚೀಟರ್ ಇಂದ we lost everything. ಓಕೆ, ಕೂಲ್ ಡೌನ್. ಅದ್ ಸರಿ ಅಮ್ಮ, ಇವ್ರ ಫ್ರೆಂಡ್ ಒಬ್ರು ಜಾನಿ ವಾಕರ್ ಅಂತಿದ್ರಲ್ಲ, ಅವ್ರೇನಾದ್ರೂ ನಿಮ್ ಮದ್ವೆಗ್ ಬಂದಿದ್ರಾ? No, he just called us. ಒಂದು ಕೀಟಲೆ ಪ್ರಶ್ನೆ ಕೇಳ್ತೇನೆ, ತಪ್ಪಾಗಿ ತಿಳಿಬೇಡ ತಂಗಿ. ತಂಗಿನ? ನಾನ್ ನಿಮ್ ಹೆಂಡತಿ, ನೀವ್ ನನ್ ಗಂಡ. ಛೇ, ತಾಳಿ ಕಡಿದವನು ಅವನು, ಸಿಕ್ಕಾಕೊಂಡು ಒದ್ದಾಡ್ತಿರೋ ನಾನು. ಎಂತದಮ್ಮ ನೀನು? ಹರಕು ಮುರುಕು ಇಂಗ್ಲಿಷ್ ಮಾತಾಡೋದಕ್ಕೆ ನಮಗೆ ಬರುವುದಿಲ್ಲ, ಇನ್ನು ಲಂಡನ್ ಆಗಿ ಮಾತಾಡೋದು ಹುಡುಗಾಟವಾ? ಕಾಲೇಜಿನಲ್ಲಿ ನಾನು ಇಂಗ್ಲಿಷ್ ನಲ್ಲಿ ಫೇಲ್ ಆದ ಸ್ಟೂಡೆಂಟ್, ಗೊತ್ತುಂಟಾ? ಇಲ್ಲಿರುವ ಲಾಲ್ ಬಾಗ್ರಿ ನೋಡಿ ಲಂಡನ್ ನೋಡುವುದೆಂತ ಬಂತು? ಅದಿರಲಿ, ಗೊತ್ತಿಲ್ಲದೆ ಒಂದು ಪ್ರಶ್ನೆ ಕೇಳ್ತೇನೆ. ಅವನು ಬೇರೆ ಬೇರೆ ದೇಶದ ಸಮುದ್ರದ ಉಪ್ಪು ನೀರು ಕುಡಿದವನು. ಅವನಿಗೆ ನೀನು ಹೋಗಿ ಕೊಕ್ಕೋ ಕೋಲಾ ಬಾಟ್ಲಿಯಲ್ಲಿ ಹಣ್ಣು ರಸ ಹಾಕಿ ಕೊಟ್ಟಿದೆಯಲ್ಲ, ಬಿಡುವುದು ಉಂಟಾ? ಕಿಲ್ಲಾಡಿ ರಸ ಕುಡಿದು ಬಾಟ್ಲಿ ಎಸ್ದು ಹೋಗಿದ್ದಾನೆ. ನಿನಗೆ ಮಂಡೆ ಬೇಡವಾ? ಬುದ್ಧಿ ಇಲ್ಲವಾ? ಅದಿರಲಿ, ಅದೆಂತದದು ದಿಢೀರ್ ಸಾಂಬಾರ್, ದಿಢೀರ್ ಪುಳಿಯೋಗರೆ ತರ ದಿಢೀರ್ ಮದುವೆ? ನೀವೇ ಅಲ್ವಾ ನನಗ್ ಟೈಮ್ ಇಲ್ಲ, ಲಂಡನ್ಗೆ ಹೋಗ್ಬೇಕು ಅಂತ ಹೇಳಿ ಅರ್ಜೆಂಟ್ ಆಗಿ ಮದುವೆ ಫಿಕ್ಸ್ ಮಾಡಿದ್ದು. ಅದಿರಲಿ, ಮದುವೆಗೆ ಮಂಟಪ ಹಾಕಿಸಿ ಚಪ್ರ ಬುಕ್ ಮಾಡಿ ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸಿದ್ದುಂಟು? ಇಲ್ಲ. ಹಾಯ್ ಪಿಪಿ, ಇದನ್ನು ದಾಖಲಿಸಿ ಆಯ್ತಾ? ಆ ಮದುವೆಗೆ ಫೋಟೋ ಏನಾರ ತೆಗೆಸಿದ್ದುಂಟು? ನೀವೇ ತಾನೇ ನಿಮ್ ಡಿಜಿಟಲ್ ಕ್ಯಾಮ್ರಾ ಕೊಟ್ಟು ಫೋಟೋ ತೆಗಿಯಕ್ ಹೇಳಿದ್ದು. ಅದು ನಾನಲ್ಲ, ನಿನ್ನ ವಿಜಯ್. ಅದಿರಲಿ, ಈ ದಿಢೀರ್ ಮದುವೆಗೆ ರಿಜಿಸ್ಟರ್ ಮಾಡಿಸಿದ್ದುಂಟು? ಇಲ್ಲ, ಅದೆಲ್ಲ ಆಮೇಲೆ ಮಾಡ್ಕೊಳ್ಳೋಣ ಅಂತ ವಿಜಯೇ ಹೇಳಿದ್ದು. ಹಾ, ಜಡ್ಜಮ್ಮ ನೋಡಿ, ಅದು ನಾನಲ್ಲ, ವಿಜಯ್ ಅಂತ ಮಗುನೇ ಒಪ್ಕೊಂಡಾಯ್ತಲ್ಲ. ನೀವೇ ವಿಜಯ್, ನೀವ್ ನನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ಕನ್ಫ್ಯೂಸ್ ಮಾಡ್ತಿರೋದು ನಾನಲ್ಲ, ನೀನು ಆ ಹುಡುಗನನ್ನು. ಮಂಡಿಯ ಮೇಲೆ ತುಂಡು ತುಂಡು ಲಂಗವನ್ನು ಹಾಕೊಂಡು ನೋಡಿಕೋ ಅಂತ ಬಳುಕೋರು ನೀವೇ ಅಲ್ಲವೇ? ಶಟ್ ಅಪ್. ಮಾಡ್ಲಿಂಗ್ ನನ್ನ ಹಾಬಿ. ಹೌದು, ನೀವು ಹೇಳುವ ಮಾಡ್ಲಿಂಗ್ ನಾವು ಟಿವಿಯಲ್ಲಿ ನೋಡಿದ್ದೇವೆ. ಹೆಣ್ಣು ಮಕ್ಕಳು ಬಳೆಗಳನ್ನ ಎಲ್ಲಿ ಹಾಕ್ತಾರೆ? ಲಕ್ಷಣವಾಗಿ ಕೈಗೆ ಹಾಕ್ತಾರೆ, ಇಲ್ಲ ಕಿವಿಗೆ ಹಾಕ್ತಾರೆ, ಇಲ್ಲ ಕಾಲು ಬೆರಳಿಗೆ ಹಾಕ್ತಾರೆ. ಅದೆಲ್ಲವನ್ನು ಬಿಟ್ಟು ಬಳೆಗಳನ್ನು ಹುಕ್ಕಳಿಗೆ ಸಿಕ್ಕಿಸಿಕೊಂಡು ನೋಡಿಕೋ ಅಂತ ಅದೆಂತದೋ ಬೆಕ್ಕಿನ ನಡಿಗೆ ಹೀಗೆ ಓಡಾಡಿದ್ರೆ ನಮ್ಮ ಕಿಲಾಡಿ ಹುಡುಗರು ಬಿಡುವುದುಂಟಾ? ಜಮ್ಮಾಯಿಸಿ ಬಿಡ್ತಾರೆ. ಏನು ಅಂತ ಕೇಳಿದ್ರೆ ನಾವು ಫಾಸ್ಟ್. ಎಂತ ಫಾಸ್ಟ್ ಇವರು? ದೇಶದಲ್ಲಿ ಯಾವುದು ಫಾಸ್ಟ್ ಇಲ್ಲ. ಟ್ರಾಫಿಕ್ ಅಲ್ಲಿ ಫಾಸ್ಟ್ ಇಲ್ಲ, ಎಲ್ಲಿ ನೋಡ್ರು ಜಾಮ್. ಟೆಕ್ನಾಲಜಿಲಿ ಫಾಸ್ಟ್ ಇಲ್ಲ, ಮಂಡಿ ಓಡಿಸಲಿ ಫಾಸ್ಟ್ ಇಲ್ಲ, ಬರೀ ಪಾಪ್ಯುಲೇಷನ್ ಅಲ್ಲಿ ಫಾಸ್ಟ್. ಆಯ್ತಾ ಜಡ್ಜಮ್ಮ, ನಾನು ಹೇಳುವುದು ಸರಿ ತಾನೆ? ಅದು ಬಿಡಿ ಜಡ್ಜಮ್ಮ. 25 ಲಕ್ಷ ಲಂಚ ಕೊಡ್ಲಿಕ್ಕೆ ಅಣ್ಣ ಮುಂದೆ ಬಂದಿದ್ದ ಅಂತ ತಂಗಿ ಒಪ್ಪಿಕೊಂಡಾಯ್ತಲ್ಲ.
ಲಂಚ ಕೊಡುವುದು ತಪ್ಪು ಅಂತ ವೆಂಕಟಾಚಲಯ ಲೋಕಾಯುಕ್ತ ವೆಂಕಟಾಚಲ ಹೇಳಿದ್ರು ನನಗೆ ನೆನಪುಂಟು. ಆದ್ರಿಂದ ತಪ್ಪು ಮಾಡಿದ ಅವರ ಅಣ್ಣನ ಒಳಗೆ ಹಾಕಿಬಿಡಿ. Hey! ಸೈಲೆನ್ಸ್. ಏನೂ ತಪ್ಪು ಮಾಡದ ಈ ಅಮಾಯಕನನ್ನ ಹೊರಗೆ ಬಿಟ್ಟು ಬಿಡಿ, ಆಯ್ತಾ? ತಂಗಿನಾ? ಸತ್ಯ ಮಾಡಿ ಹೇಳ್ತೇನೆ, ನಾನವನಲ್ಲ.